ಬಗ್ಗೆ ಟೀಕೆ ಟಿಪ್ಪಣಿಗಳು ಶುರು ಎಲ್ಲೆಲ್ಲಿ ಕುಂತಂತ ಮಾಧ್ಯಮಗಳ ಅದ್ರ ಬಗ್ಗೆ ಗಮನ ಹರಿಸ್ಬೇಕಲ್ಲ. ಅದನ್ನ ಪ್ರಯಾರಿಟಿ ಕೊಡಬೇಕು, ಸುದ್ದಿ ಅವನ್ನ ಕೊಡಬಾರ್ದು ಅನ್ನೋದು ಅದನ್ನ ಮಾಡ್ತಾ ಇಲ್ಲ. ಅವ್ನು ಹೇಳ್ದಂಗೆ ಚಾಕ್ಲೇಟ್ನ ಇಂಪಾರ್ಟೆಂಟ್ ಕೊಟ್ಟಿದ್ದಾರೆ. ಅಲ್ಲಿ ಹೋಗಿ ಏನು ಒಪ್ಪಂದ ಆಯಿತು, ಏನಕ್ಕೆ ಹೋದ್ರು, ಏನಾಯ್ತು, ಅವರ ನಮ್ಮ ರಿಲೇಷನ್ ಹೇಗಿದೆ ಅದ್ರ ಬಗ್ಗೆ ಅವರು ಕೈದೊತ್ತು ಕೊಡ್ತಾ ಇಲ್ಲ. ದುರ್ದೈವ. ಸಂಪನ್ಮೂಲಗಳ ಮಿತವ್ಯಯ ಬಳಕೆ ಮಾಡಿ ಅಂತ ಪ್ರಧಾನಿ ಹೇಳಿಕೆ ಕೊಟ್ಟ ಮೇಲೆ ಕೆಲವೊಂದಿಷ್ಟು ಜನ ಬಿಜೆಪಿ ಲೀಡರ್ಸ್ ಇವನ್ ಮಹಾರಾಷ್ಟ್ರ ಸಿಎಂ ನಡ್ಕೊಂಡು ಕೂಡ ಸೈಕಲ್ ಮೇಲೆ ಬೈಕ್ ಮೇಲೆ ಪ್ರೊವೈಡ್ ಮಾಡಿದ್ರು. 2 ದಿವಸ ಮೇಂಟೈನ್ ಮಾಡಿದ್ರು. ಮತ್ತೆ 2 ದಿವಸ ಮಾಡ್ಲಿಕ್ಕೆ ಅದೆಲ್ಲ ಸುಮ್ಮನೆ ಫೋಟೋ ತೆಗೆಸ್ಕೊಳ್ಳೋದು. ಫೋಟೋ ತೆಗೆಸ್ಕೊಳ್ಳಿಕ್ಕೆ 10 ಗಾಡಿ ಹಿಂದೆ ಇದ್ದಾರೆ. ಅವನು ಕ್ಯಾಮ್ರಾ ಇರ್ತಾನ, ಹಿಂದಾಗುತ್ತಾನ, ಕೆಳಗೆ ಮಾಡಿರ್ತಾನ, ಆ ಕಡೆ ಮೇಲೆ ಹೋಗ್ಬಿಡ್ತಾನ. ಅದೇ ಸ್ವಲ್ಪ ದಿಕ್ಕಾಗಲ್ಲ, ಮಾಡ್ಲಿಕ್ಕೆ ಆಗಲ್ಲ. ಅವ್ರು ಮುಖ್ಯಮಂತ್ರಿ ಆದ್ರೆ ಜವಾಬ್ದಾರಿ ಇರ್ತೈತೆ. ಅಷ್ಟು ಗಾಡಿ ಅವನಿಗೆ ಬೇಕೇ ಬೇಕು, ಅಷ್ಟು ಸಿಬ್ಬಂದಿ ಬೇಕೇ ಬೇಕು. ಅವನು ಒಬ್ಬನೇ ಅಲ್ಲ ಮುಖ್ಯಮಂತ್ರಿ, ಇಡೀ ಸ್ಟೇಟ ಹೆಡ್ ಅವನು. ಸುಮ್ಮನೆ ಅವ್ರು ಮೋದಿ ಅವರಿಗೆಲ್ಲ ಬಗ್ಗೆ ಇವರು ಮಾಡೋದ್ರಿಂದ ಡೈಲಿ ಮಾಡ್ಲಿಕ್ಕೆ ಆಗುತ್ತ. ಇಲ್ಲಿ ವಿಜೇಂದ್ರ ಒಂದು ದಿವಸ ಇಲ್ಲೂ ಮೆಟ್ರೋ ಹೋದ್ರು, ಮತ್ತೆ ಯಥಾಸ್ಥಿತಿ ಹೋಗ್ಲಿಕ್ಕೆ ಆಗೋಲ್ಲ. ಸುಮ್ಮನೆ ಯಾರು ಹೇಳ್ತಾರ ನಾವು ಪಕ್ಷಗಳಿಗೆ ಸಮಯ ನಿಗದಿ ಮಾಡಿ ಸೈಕಲ್ ಮ್ಯಾಗ ಜಡ್ಜ್ ಹೋಗ್ಲಿಕ್ಕೆ ಹೆಂಗ್ ಸಾಧ್ಯತೆ, ಅವ್ರ ಸೆಕ್ಯೂರಿಟಿ ಇರ್ತೈತೆ, ಜವಾಬ್ದಾರಿ ಇರ್ತೈತೆ. ಇನ್ ಟೈಮ್ನಾಗ ಅವ್ರು ಕೋರ್ಟ್ಗೆ ಹೋಗ್ಬೇಕು. ಆಗೆಲ್ಲ ಸುಮಾರು 1 ದಿವಸ 2 ದಿವಸ ಅಷ್ಟೇ. ನೀವು ಹೇಳ್ದಂಗೆ ಮಾಡಿದ್ರು. 3 ದಿವಸ ಯಾರು ಇಲ್ಲೇ ಇಲ್ಲ. ಮತ್ತೆ ಈ ಮಹಾರಾಷ್ಟ್ರ ಸಿಎಂ ಮೋಟರ್ ಸೈಕಲ್ ಸೆಕ್ಯೂರಿಟಿ ಎಷ್ಟು ಬೇಕಾದ್ರೆ ಡಬಲ್ ಬೇಕು ಅವ್ರಿಗೆ. ಗಾಡಿಯಲ್ಲಿದ್ದಾಗ ಬೇರೆ, ಹೊರಗಿದ್ದಾಗ ಬೇರೆ, ಡಬಲ್ ಸೆಕ್ಯೂರಿಟಿ ಬೇಕಾಗ್ತದೆ. ಸೊ ಅದನ್ನೆಲ್ಲ ಬಿಟ್ಟು ಡೈಜಿ ಸ್ಥಿತಿಗೆ ಎಲ್ಲರೂ ಬರಬೇಕು. ಅದಕ್ಕೆ ಸ್ವಾಗತ ಮಾಡ್ದ ಅಷ್ಟೇ ಕೆಲಸ. ಮೋದಿ ಅವರು ಹೇಳಿದಾರೆ ಕೆಲವು ಮಾಡ್ಲಿಕ್ಕಾಗ, ಕೆಲವು ಮಾಡ್ಲಿಕ್ಕಾಗಲ್ಲ. ವಿದೇಶ ಪ್ರವಾಸ ಬಿಡ್ಬೋದು, ಬಂಗಾರ ಬಿಡ್ಬೋದು, ಬೇರೆ ಈಗ ಮಿತ್ತೋದ್ರೆ ಹೆಂಗೆ ಈಗ ಒಂದು ಟ್ರಕ್ ಇಲ್ಲಿಂದ ಮಟೀರಿಯಲ್ ಬೆಂಗಳೂರಿಗೆ ಹೋಗ್ಬೇಕ್ರಿ, ಒಯ್ಲೇಬೇಕು. ಆ ಮಟೀರಿಯಲ್ ಡೆಲ್ಲಿ ಅವನು ಡೆಲ್ಲಿಯಿಂದ ಬೆಂಗಳೂರಿಗೆ ಬರಬೇಕು. ಈ ವ್ಯವಸ್ಥೆಯಲ್ಲಿ ಯಾವುದೇ ಮಿತ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಡೀಸೈಲು, ಪವರ್, ವಾಟರ್